Hello students, welcome to Ishwari Taniksha channel. Students, ಈ ವಿಡಿಯೋದಲ್ಲಿ how to exit from the counseling if a seat is not allotted in the first round. So first round ಅಲ್ಲಿ seat allot ಆಗಿಲ್ಲ, but counseling ಇಂದ exit ಆಗಬೇಕು. ಯಾಕೆ ಅಂತಂದ್ರೆ for long term course preparation ಗೆ ಅಂತ ಹೋಗ್ತೀನಿ ಅಂತ ಅನ್ಕೊಂಡ್ರೆ ಸೊ ನೀವು ಎಕ್ಸಿಟ್ ಆಗಬೇಕು ಅನ್ಕೊಂತೀರಾ. ಸೊ ಹೌ ಟು ಎಕ್ಸಿಟ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. So before that, students, a gentle reminder, today is the last date for fees payment for the candidates who have selected choice 1 or choice 2. ನೀವು ಚಾಯ್ಸ್ 1 ಅಥವಾ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡಿದರೆ ಸೊ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಇವತ್ತೇ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ವಿತಿನ್ 4 o'clock ಇವತ್ತು ಹೋಗಿ ಪೇ ಮಾಡಿ ಮತ್ತು ಸಬ್ಮಿಷನ್ ಆಫ್ ದಿ ಒರಿಜಿನಲ್ ಡಾಕ್ಯುಮೆಂಟ್ಸ್. ಸೊ ನಿಮ್ಮ ಡಾಕ್ಯುಮೆಂಟ್ಸನ್ನು KAಗೆ ಸಬ್ಮಿಟ್ ಮಾಡೋದಕ್ಕೆ ಇವತ್ತೇ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಹೋಗಿ ಇನ್ನು ಸಬ್ಮಿಟ್ ಮಾಡಿಲ್ಲ ಅಂತಂದರೆ ಹೋಗಿ ಸಬ್ಮಿಟ್ ಮಾಡಿ. ಸೊ ನಾವು ಕಮಿಂಗ್ ಟು ಹೌ ಟು ಎಕ್ಸಿಟ್ ಫ್ರಮ್ ದ ಕೌನ್ಸಿಲಿಂಗ್. ಸೊ ಸ್ಟೂಡೆಂಟ್ಸ್, ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿಲ್ಲ ಅಂತಂದರೆ ಹೇಗೆ ಎಕ್ಸಿಟ್ ಆಗೋದು ಅಂತಂದರೆ, ಸಪೋಸ್ ನೀವು ಎಂಜಿನಿಯರಿಂಗ್ ಕ್ಯಾಂಡಿಡೇಟ್ ಆಗಿದ್ದರೆ ಅಂದರೆ ಎಂಜಿನಿಯರಿಂಗ್ ಕಾಲೇಜಸನ್ನು ಆಪ್ಷನ್ ಎಂಟ್ರಿ ಮಾಡಿದರೆ ಸೊ ಸೆಕೆಂಡ್ ರೌಂಡಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ, ಸೊ ಆಪ್ಷನ್ ಎಂಟ್ರಿಗೆ ಡೇಟ್ ಕೊಟ್ಟಾಗ ಸೊ ಆಪ್ಷನ್ ಎಂಟ್ರಿಯಲ್ಲಿ ಏನೇನು ನೀವು ಕಾಲೇಜಸಲ್ಲಿ ಕೊಟ್ಟಿದ್ದೀರೋ ಎಲ್ಲ ಕಾಲೇಜಸನ್ನು ಡಿಲೀಟ್ ಮಾಡಿ. ಸೊ ಸೆಕೆಂಡ್ ರೌಂಡಲ್ಲಿ ನಿಮಗೆ ಯಾವುದೇ ಕಾಲೇಜಸ್ ಅಲಾಟ್ ಆಗಲ್ಲ. ಸೊ ಯು ವಿಲ್ ಬಿ ಔಟ್ ಆಫ್ ದಿ ಕೌನ್ಸಿಲಿಂಗ್. ಫಾರ್ ದಿ ಮೆಡಿಕಲ್ ಕ್ಯಾಂಡಿಡೇಟ್ಸ್, ಸೊ ಮೆಡಿಕಲ್ ಕ್ಯಾಂಡಿಡೇಟ್ಸು MBBSಗಾಗಿ ಮೆಡಿಕಲ್ ಕಾಲೇಜಸನ್ನು ಎಂಟ್ರಿ ಮಾಡಿರ್ತೀರಾ, ಬಟ್ ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಕಾಷನ್ ಡೆಪಾಸಿಟನ್ನು ಪೇ ಮಾಡಬೇಡಿ. ಬಿಕಾಸ್ ಸೆಕೆಂಡ್ ರೌಂಡ್ಗೆ ಕಾಷನ್ ಡೆಪಾಸಿಟ್ ಇಸ್ ವೆರಿ ಇಂಪಾರ್ಟೆಂಟ್. ಓನ್ಲಿ ದೆನ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್. ಸೊ ಕಾಷನ್ ಡೆಪಾಸಿಟ್ ಪೇ ಮಾಡಿಲ್ಲ ಅಂತಂದರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಿ ನೆಕ್ಸ್ಟ್ ರೌಂಡ್. ಸೊ ನೀವು ಹಾಗೆ ಮಾಡ್ಬೋದು. ಇಲ್ಲ ಸೀಟ್ ಅಲಾಟ್ ಆಗಿರೋ ಕ್ಯಾಂಡಿಡೇಟ್ಸ್ ಆಗಿದ್ದರೆ ಈಗಾಗಲೇ ನಿಮಗೆ ಆಪ್ಷನ್ಸನ್ನು ಕೊಟ್ಟಿದ್ರು, ಚಾಯ್ಸ್ 4 ಅನ್ನು ಸೆಲೆಕ್ಟ್ ಮಾಡಿ ಅಂತ. ಸೊ ಚಾಯ್ಸ್ 4 ಅನ್ನು ಸೆಲೆಕ್ಟ್ ಮಾಡಿ ನೀವು ಕೌನ್ಸಿಲಿಂಗಿಂದ ಆಚೆ ಹೋಗ್ಬೋದು. So I hope it is clear. Still, if you have any doubts, you can leave in the comment section. So I'll meet you in the next video, students. All the very best.